ನಿನ್ನೆ ಮೊನ್ನೆ ಬಂದವನಪ್ಪ ಎಲಾನ್ ಮಸ್ಕ್ ರಾಕೆಟ್ ಸ್ಪೀಡಲ್ಲಿ ಎಲ್ಲ ಇವಾಗ ಟಾಪ್ ಆಫ್ ದಿ ಬಿಲಿಯನಿಯರ್ಸ್ ಅಲ್ವನಾ. ಸೊ ಎವ್ರಿ ಏರಿಯಾ ಇಟ್ ಡಿಮ್ಯಾಂಡ್ ಸರ್ಟನ್ ಅಮೌಂಟ್ ಆಫ್ ಐ ಕ್ಯೂ ಎಷ್ಟಿದೆ ಅಂತ ಡಯಾಗ್ನೋಸ್ ಮಾಡ್ದೇನೆ ಆಸೆ ಪಟ್ಟ IAS ತಗೊಂಡವರು 5 ಸಾರಿ ಅಟೆಂಪ್ಟ್ ಮಾಡಿದ್ರು ಪಾಸ್ ಆಗಲ್ಲ. ಓದಿದ್ದು ವಿದಿನ್ ಗಿವನ್ ಟೈಮ್ ರೀಕಾಲ್ ಆಗತ್ತೆ ಅಟ್ ದ ಸ್ಪೀಡ್ ಆಫ್ ಲೈಟ್. ಈ IQ ಹಾಕೋನ ಹೆಸರು ದೇವರು ಭಗವಂತ. ಚೇಳು ಇಲ್ಲ, ಕಪ್ಪೆ ಇಲ್ಲ, ಏನು ಹೇಳಿದ್ರು ಇಲ್ಲ ಅಂತ ಹೇಳ್ತೀವಿ. ಇಷ್ಟು ತಿಂತಾರಲ್ಲ ಚೈನೀಸ್ದವರು. ನಾನೀಗ ಹೇಳಿದ್ನಲ್ಲ, ಹಾವು ಹಲ್ಲಿ ಕಪ್ಪೆ ಎಲ್ಲ ತಿಂತಾರಲ್ಲ, ಅವ್ರ ಮನುಷ್ಯರಲ್ವಾ? ಬದುಕಿಲ್ವಾ? ಹಲ್ಲಿ ಊಟದಲ್ಲಿ ಹಲ್ಲಿ ಬಿತ್ತು ಅಸ್ವಸ್ಥರಾದರು ಸುದ್ದಿ ಬರ್ತದಲ್ಲ ಅವಾಗವಾಗ. ಅದು ಹಲ್ಲಿಂದ ಆಗಿದ್ದಲ್ಲ, ಹಲ್ಲಿ ಬಿದ್ದುಬಿಟ್ಟಿದೆ ಅಂತ ಅವನು ಹೇಳಿದ್ನಲ್ಲ. ಇಟ್ಸ್ ಎ ಸೈಕಲಾಜಿಕಲ್ ಎಫೆಕ್ಟ್. ಎಲ್ಲ ವಾಂತಿ ಮಾಡ್ಕೊಂಡ್ರು. ಅರ್ಥ ಆಗ್ತಾ ಇದೆಯಾ? ಅಂದರೆ ನೀನು ಇಷ್ಟಪಟ್ಟು ಮಾಡುವ ಕೆಲಸ, ಹಲ್ಲಿ ತಿನ್ಬೋದು, ಜಿರಳೆ ತಿನ್ಬೋದು, ರೇಷ್ಮೆ ಹುಳ ತಿನ್ಬೋದು, ಏನು ಬೇಕಾದ್ರೂ ತಿನ್ಬೋದು. ಕೊರಿಯಾದವರು, ಥೈಲ್ಯಾಂಡವರು, ಜಾಪನೀಸು, ಚೀನಾದವರು ತಿಂತಾರೆ, ಹೌದಾ? ಅವ್ರಿಗೆ ಇಷ್ಟ ಆಗೋದು ನಮ್ಗೆ ಯಾಕೆ ಕಷ್ಟ ಆಗುತ್ತೆ ಅಂತಂದರೆ ನಾವು ಕಷ್ಟನ ಇಷ್ಟ ಅಂತ ಅಂದ್ಕೊಳ್ಳಿಲ್ಲ. ಅಷ್ಟು ಸಿಂಪಲ್. ಹಾಗೆ ಬ್ರೈನ್ದು IQ ಜಾಸ್ತಿ ಮಾಡೋದು, IQ ಜಾಸ್ತಿನೂ ಮಾಡೋಕ್ಕಿಲ್ಲ, ಕಮ್ಮಿನೂ ಆಗಲ್ಲ. ಅದು ಹುಟ್ಟಿದಾಗ ಎಷ್ಟಿರ್ತದೆ ಅಷ್ಟೇ ಇರ್ತದೆ. ಯಾವನು ಇದುವರೆಗೂ IQ ಜಾಸ್ತಿ ಮಾಡೋ ಇದು ಟೆಕ್ನಾಲಜಿ ಇನ್ಸ್ಟ್ರೂಮೆಂಟ್ ಕಂಡುಹಿಡಿಲಿಲ್ಲ. ಯಾಕಂತಂದರೆ ಹೇಳ್ತೀನಿ, ಐನ್ಸ್ಟೀನ್ ಎಷ್ಟಿತ್ತು ಗೊತ್ತಾ? 160. ವಿಶ್ವೇಶ್ವರಯ್ಯಂದು ಆಲ್ಮೋಸ್ಟ್ ಈಕ್ವಲ್ ಇತ್ತು. ಎಲಾನ್ ಮಸ್ಕ್ದು 174. ದ ಹೈಯೆಸ್ಟ್ IQ ರೆಕಾರ್ಡೆಡ್ ಇನ್ ದ ವರ್ಲ್ಡ್ ಈಸ್ 205. ಅದು ಇಂಡಿಯನ್ ಆರಿಸನ್ ಅಮೆರಿಕನ್ ಬಾರ್ಡ್ ಬೇಬಿ. ಈಗ ಒಂದು IAS ಮಾಡಬೇಕಾದ್ರೆ ಕನಿಷ್ಠ 100 ಇರಬೇಕು IQ. ಅದೇ ಮೆಡಿಸಿನ್ ಮಾಡಬೇಕಾದ್ರೆ 80 ಸಾಕು. ಒಬ್ಬ ಸ್ಕೂಲ್ ಲೆಕ್ಚರರ್ ಆಗಬೇಕಾದ್ರೆ 40 ಸಾಕು, ಮೋರ್ ದೆನ್ ಎನಫ್. ಕ್ಲರ್ಕ್ ಆಗಬೇಕಾದ್ರೆ 20 ಸಾಕು. ಕಾರ್ಪೊರೇಷನಲ್ಲಿ ಕಸ ಹೊಡೆಯೋನ್ಗೆ ಎಷ್ಟು ಇರಬೇಕು ಇವಾಗ ಈ ಲೆಕ್ಕದಲ್ಲಿ ಹೇಳಪ್ಪ? ಜಾಸ್ತಿ ಬೇಕಾಗಿಲ್ಲ. ಫಿಸಿಕಲ್ ಅಂದಾಜು 5 ದೊಡ್ಡದು 5 ಇದ್ರೂ ಸಾಕು. ಈ ಸುಲಭ ಶೌಚಾಲಯದ ಮುಂದೆ ಕಾಸು ಎಣಿಸ್ಕೊಳ್ತಾನಲ್ಲ, ಅವ್ನಿಗೆ ಎಷ್ಟು ಇರಬೇಕು? 3 ಇದ್ರೆ ಸಾಕು. ಕಷ್ಟ, ಕರೆಕ್ಟಾ? ಹೌದು. ಒಂದೊಮ್ಮೆ ಕಾರ್ಪೊರೇಷನಲ್ಲಿ ಕಸ ಹೊಡೆಯೋನ್ಗೆ 100 IQ ಇದ್ರೆ ಅವ್ನು ಕಸ ಹೊಡಿತಾನ? ಇಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ಯಾಕೆ ಬಡವ ಆಗ್ತಾನಂದ್ರೆ ಇಟ್ ಈಸ್ ಡಿಪೆಂಡ್ ಅಪಾನ್ ಇಸ್ IQ. ಯಾಕೆ ಧನಿಕ ಆಗ್ತಾನೆ ಅಂತಂದ್ರೆ ಇಟ್ ಈಸ್ ಡಿಪೆಂಡ್ ಅಪಾನ್ ಇಸ್ IQ. ಈ ಐಡಿಯಾಸ್ ಹುಟ್ಟೋದೇ IQ ಇಂದ. ಯಾಕೆ ಯಾವ ರೈತನಿಗೂ ಐಡಿಯಾ ಇಲ್ಲ? ಟೊಮೆಟೊ ಬೆಳೆ ಚರಂಡಿಗೆ ಹಾಕು, ಹೂ ಬೆಳೆ ಚರಂಡಿಗೆ ಹಾಕು, ಇಷ್ಟ ತಾನೇ ಅವನ ಐಡಿಯಾ. ತಪ್ಪ? ಬಿಸ್ನೆಸ್ ಐಡಿಯಾ ಇದೆಯಾ ಅವನಿಗೆ? ಬೇಸಿಕಲಿ IQ ಅಂದ್ರೆ ಒಂದಷ್ಟು ಅದು ಬಿಲ್ಟ್ ಇನ್ ಇರ್ತದೆ. ಇಟ್ ಈಸ್ ಎ ಬಿಲ್ಟ್ ಇನ್ ಹಾರ್ಡ್ವೇರ್, ನಾಟ್ ಎ ಸಾಫ್ಟ್ವೇರ್, ಹಾರ್ಡ್ವೇರ್. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ಜನ ದುಡ್ಡು ಮಾಡೋಕ್ಕೆ ಆಗುವುದು ಇಟ್ ಈಸ್ ಡಿಪೆಂಡ್ ಅಪಾನ್ ರಿಕ್ವೈರ್ಡ್ IQ ಅಂತ. ಈಗ ಉದಾಹರಣೆಗೆ ಮಾರ್ವಾಡಿಗಳು, ಅವ್ರು SLC ದಾಟದೇ ಇಲ್ಲ, ಗೊತ್ತಾ ನಿಮಗೆ? ಅವ್ರೇನು ಗ್ರಾಜುಯೇಟ್ಸ್ ಆಗ್ತಾರ? SLC ಮ್ಯಾಕ್ಸಿಮಮ್. ಅವನಾರ್ಮ ಬೋಳ ಬರ್ತಾನಲ್ಲಪ್ಪ, ಇದು ಜ್ಯುವೆಲರ್ಸ್, ಯಾವ್ದದ್ದು? ಲಲಿತಾ ಜ್ಯುವೆಲರ್ಸ್. ಅವನು 6,000 ಕೋಟಿ ಟ್ರಾನ್ಸಾಕ್ಷನ್. ಅವನು ಕ್ವಾಲಿಫಿಕೇಶನ್ ಅವನು ಹೇಳ್ಕೊಂಡಿದ್ದಾನೆ SLC ಅಂತ. ಇಲ್ಲಿ ನೋಡಿದ್ರೆ IAS ಮಾಡಿರೋನು 100 ಕೋಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಫಿಷಿಯಲ್. ಹಾಗಾದ್ರೆ ಬಿಸಿನೆಸ್ IQ ಬೇರೆ ಇದೆ, ಎಜುಕೇಶನಲ್ IQ ಬೇರೆ ಇದೆ, ಆಯ್ತಾ? ಥಿಯೇಟರ್ IQ ಬೇರೆ ಇದೆ. ಎಲ್ಲರೂ ಯಾಕೆ ರಜನಿಕಾಂತ್ ಆಗಲಿಲ್ಲ? ಎಲ್ಲರೂ ಯಾಕೆ ಚಿರಂಜೀವಿ ಆಗಲಿಲ್ಲ ಅಂತಂದರೆ, ಸೊ ಯಾವ ಏರಿಯಾಗೆ ಎಷ್ಟು ಡಿಮ್ಯಾಂಡ್ ಮಾಡುತ್ತೋ ಅಷ್ಟು IQ ಇದ್ದರೆ ಅವನು ಟಾಪರ್ ಆಗ್ತಾನೆ. ಅಮಿತಾಬ್ ಟಾಪರ್. ಅವನ ಮಗ ಯಾಕೆ ಆಗಲಿಲ್ಲ? ಅವನಿಗೆ ಆ್ಯಕ್ಟಿಂಗ್ IQ ಇಲ್ಲ. ಅರ್ಥ ಆಗ್ತಾ ಇದೆಯಾ? ನ್ಯೂರಾನ್ಸ್ ಡೆವಲಪ್ ಆಗಿಲ್ಲ. ಯಾಕಂದರೆ ಅವನಿಗೆ ಕರೆದ ಅವಕಾಶ ಕೊಟ್ಟರು, ಅಮಿತಾಬ್ ಬಚ್ಚನ್ ಮಗ ಅಂತ, ಹೌದಾ? ಆಗಲಿಲ್ವಲ್ಲ.